ದ ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾವು ಪ್ರತಿದಿನ ಮಾಡುವ ಸಂಧ್ಯಾ ವಂದನೆಯಲ್ಲಿ ಆ ಗಾಯತ್ರಿ ಮಂತ್ರಕ್ಕೆ ಒಂದು ಬಹಳ ವಿಶೇಷವಾದ ಸ್ಥಾನವಿದೆ. ಅದೊಂದು ಮಹಾಮಂತ್ರ, ಆದರೆ ಅದರ ಅರ್ಥವೇನು ಅನ್ನೋದು ಅಷ್ಟು ಸರಳವಾದ ವಿಷಯ ಅಂತ ನನಗನ್ಸುವುದಿಲ್ಲ. ಈ ಮಂತ್ರದ ಹಿಂದೆ ಒಂದೇ ಒಂದು ಪರಮಸತ್ಯ ಇದೆಯಾ, ಅಥವಾ ಸೂರ್ಯ, ಪ್ರಾಣ ಹೀಗೆ ಬೇರೆ ಬೇರೆ ದೇವತೆಗಳನ್ನು ಕುರಿತಂತೆ ಹಲವು ಸ್ವತಂತ್ರವಾದ ಸಮಾನವಾದ ಅರ್ಥಗಳಿವೆಯಾ? ಇವತ್ತಿನ ನಮ್ಮ ಚರ್ಚೆಯ ತಿರುಳು ಇದೇ ಆಗಿದೆ. ಮೂಲ ಗ್ರಂಥವು ಗಾಯತ್ರಿ ಮಂತ್ರಕ್ಕೆ 3 ಅರ್ಥದ ಮಜಲುಗಳಿವೆ ಅಂತ ವಿವರಿಸುತ್ತೆ. ಈ ಚರ್ಚೆಯಲ್ಲಿ ಗಾಯತ್ರಿ ಮಂತ್ರದ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಅರ್ಥ ಭಗವಂತನಾದ ನಾರಾಯಣನನ್ನೇ ಕುರಿತದ್ದು ಅನ್ನೋ ನಿಲುವನ್ನ ನಾನು ಸಮರ್ಥಿಸ್ತೀನಿ. ಮತ್ತು ನಾನು ಸೂರ್ಯ ಮತ್ತು ಪ್ರಾಣನನ್ನು ಕುರಿತಾದ ಅರ್ಥಗಳು ಕೇವಲ ಮೆಟ್ಟಿಲುಗಳಲ್ಲ, ಬದಲಿಗೆ ಅವು ತಮ್ಮದೇ ಆದ ಸಂದರ್ಭದಲ್ಲಿ ಸ್ವತಂತ್ರ, ಸಂಪೂರ್ಣ ಮತ್ತು ಅಷ್ಟೇ ಪ್ರಧಾನವಾದ ಅರ್ಥಗಳು ಎಂಬ ದೃಷ್ಟಿಕೋನವನ್ನು ಮಂಡಿಸಲಿದ್ದೇನೆ. ಸರಿ, ಹಾಗಾದ್ರೆ ನನ್ನ ವಾದದಿಂದಲೇ ಶುರು ಮಾಡೋಣ. ನೋಡಿ, ವೇದ ಮಂತ್ರಗಳ ಅರ್ಥವನ್ನು ಹೇಗೆ ಗ್ರಹಿಸಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದ ಚೌಕಟ್ಟು ಬೇಕು ಅಲ್ವಾ? 13ನೇ ಶತಮಾನದ ಮಹಾನ್ ತತ್ವಜ್ಞಾನಿಗಳಾದ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಋಗ್ ಭಾಷ್ಯದಲ್ಲಿ ಈ ಚೌಕಟ್ಟನ್ನು ನಮಗೆ ಕೊಡ್ತಾರೆ. ಅವರ ಪ್ರಕಾರ ವೇದದ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ವಾಕ್ಯಕ್ಕೂ 3 ಮಜಲಿನ ಅರ್ಥಗಳಿವೆ. ಇವು ಕೇವಲ 3 ಬೇರೆ ಬೇರೆ ಅರ್ಥಗಳಲ್ಲ, ಬದಲಿಗೆ ಒಂದಕ್ಕೊಂದು ಸಂಬಂಧವಿರುವ 3 ಹಂತಗಳು. ಇದೊಂದು ಹೇಗೆ ಅಂದ್ರೆ ಒಂದು ಆಧ್ಯಾತ್ಮಿಕ ಏಣಿಯ ಹಾಗೆ. ಮೊದಲನೇ ಮೆಟ್ಟಿಲು ಸೂರ್ಯನಂತಹ ಅಭಿಮಾನಿ ದೇವತೆಗಳನ್ನು ಕುರಿತದ್ದು. ಎರಡನೇ ಮೆಟ್ಟಿಲು ಆ ದೇವತೆಗಳಿಗೂ ಶಕ್ತಿ ಕೊಡುವ, ಅವರಿನಿಯಂತ್ರಿಸುವ ಪ್ರಾಣದೇವರನ್ನು ಕುರಿತದ್ದು. ಮತ್ತು ಕೊನೆಯ ಮತ್ತು ಅಂತಿಮ ಮೆಟ್ಟಿಲು ಈ ಎಲ್ಲರನ್ನೂ ನಿಯಂತ್ರಿಸುವ ಸರ್ವೋತ್ತಮನಾದ ಭಗವಂತ ನಾರಾಯಣನನ್ನು ಕುರಿತದ್ದು. ನನ್ನ ವಾದದ ತಿರುಳು ಇಷ್ಟೇ: ಗಾಯತ್ರಿ ಮಂತ್ರ ಕೇವಲ ಜ್ಞಾನವಲ್ಲ, ಅದೊಂದು ಮಾರ್ಗಸೂಚಿ. ಗುರಿಯಿಲ್ಲದ ಪ್ರಯಾಣಕ್ಕೆ ಅರ್ಥವಿಲ್ಲದಂತೆ ಪರಮ ತಾತ್ಪರ್ಯವಿಲ್ಲದ ಮಂತ್ರಕ್ಕೆ ಪೂರ್ಣ ಶಕ್ತಿ ಬರುವುದಿಲ್ಲ. ಆ ಪರಮ ತಾತ್ಪರ್ಯವೇ ನಾರಾಯಣ. ಉಳಿದ ಅರ್ಥಗಳು ಆ ಗುರಿಯನ್ನು ತಲುಪಲು ಇರುವ ದಾರಿಗಳಷ್ಟೇ. ನೀವು ಆಧ್ಯಾತ್ಮಿಕ ಏಣಿ ಅಂತ ಒಂದು ಒಳ್ಳೆ ರೂಪಕ ಕೊಟ್ಟಿದ್ದೀರಿ. ಆದರೆ ನನ್ನ ಭಿನ್ನಾಭಿಪ್ರಾಯ ಶುರುವಾಗೋದೇ ಅಲ್ಲಿ. ನನ್ನ ದೃಷ್ಟಿಯಲ್ಲಿ ಗಾಯತ್ರಿ ಮಂತ್ರ ಒಂದು ಏಣಿಯಲ್ಲ, ಅದೊಂದು ಬಹುಮುಖಿ ವಜ್ರದ ಹಾಗೆ. ಪ್ರತಿಯೊಂದು ಮುಖವೂ ತನ್ನದೇ ಆದ ರೀತಿಯಲ್ಲಿ ಪ್ರಜ್ವಲಿಸುತ್ತೆ, ತನ್ನದೇ ಆದ ಸೌಂದರ್ಯವನ್ನು ಹೊಂದಿದೆ. ನೀವು ಹೇಳಿದ ಮೊದಲ ಮಜಲಿನ ಸೂರ್ಯಪರವಾದ ಅರ್ಥವನ್ನೇ ತಿಳಿದುಕೊಳ್ಳಿ. ಅದನ್ನ ಮೊದಲ ಮೆಟ್ಟಿಲು ಅಥವಾ ಅಮುಖ್ಯ ಅಂತ ಕರೆಯುವುದು ಸರಿಯಲ್ಲ. ಅದು ಮಂತ್ರದ ಅತ್ಯಂತ ನೇರ, ಸ್ಪಷ್ಟ ಮತ್ತು ಅನುಭವಕ್ಕೆ ಬರುವ ಅರ್ಥ. ಸವಿತೃ ಅಂತ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಸೂರ್ಯನೇ. ಮೂಲ ಗ್ರಂಥದಲ್ಲಿ ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ ನೋಡಿ. ಸೂರ್ಯ ತನ್ನ ಕಿರಣಗಳಿಂದ ಇಡೀ ಜಗತ್ತನ್ನೇ ವ್ಯಾಪಿಸಿದ್ದಾನೆ, ಅದಕ್ಕೆ ಅವನು ತತ್. ಸೃಷ್ಟಿಗೆ ಪ್ರೇರಣೆ ಕೊಡುವವನು, ಅದಕ್ಕೆ ಅವನು ಸವಿತುಹು. ಆರೋಗ್ಯಂ ಘಾಸ್ಕರಾದಿ ಛೇತ್ ಅಂತಾರಲ್ಲ, ಹಾಗೆ ಆರೋಗ್ಯ ಕೊಡುವವನು ಮತ್ತು ಜಗತ್ತಿನಿಂದ ಪೂಜಿಸಲ್ಪಡುವವನು, ಅದಕ್ಕೆ ಅವನು ವರೆಣ್ಯಂ. ಒಬ್ಬ ಸಾಮಾನ್ಯ ಸಾಧಕನಿಗೆ ಇದಕ್ಕಿಂತ ಶಕ್ತಿಯುತವಾದ ನೇರವಾದ ಅರ್ಥ ಬೇಕಾ? ಈ ಅರ್ಥವನ್ನ ಕೇವಲ ಒಂದು ಮೆಟ್ಟಿಲು ಅಂತ ಹೇಳ್ಬಿಟ್ರೆ ಸಾಧಕನಿಗೆ ಸಿಗುವ ಈ ನೇರವಾದ ಅನುಭವ ಮತ್ತು ಪ್ರಯೋಜನವನ್ನ ನಾವು ಕಡೆಗಣಿಸಿದಂತಾಗತ್ತೆ. ಹೌದು, ನೀವು ಹೇಳಿದ ನೇರ ಅನುಭವ ಅನ್ನೋದು ತುಂಬ ಮುಖ್ಯವಾದ ಮಾತು. ಅದನ್ನೇ ನಾನು ಮೊದಲ ಮೆಟ್ಟಿಲು ಅಂತ ಕರೆದಿದ್ದು. ಯಾರೂ ಕೂಡ ಏಣಿಯ ಕೊನೆಯ ಮೆಟ್ಟಿಲಿಗೆ ನೇರವಾಗಿ ಹಾರಲು ಸಾಧ್ಯವಿಲ್ಲ. ಮೊದಲ ಹೆಜ್ಜೆ ಇಡಲೇಬೇಕು. ಸೂರ್ಯಪರವಾದ ಅರ್ಥ ಆ ಮೊದಲ ಅತ್ಯಂತ ದೃಢವಾದ ಹೆಜ್ಜೆ. ಆದರೆ ಮೊದಲ ಮೆಟ್ಟಿಲಲ್ಲೇ ನಿಂತುಬಿಟ್ರೆ ಅದು ಪ್ರಯಾಣವಾಗೋದಿಲ್ಲ, ಅಲ್ಲೇ ನಿಂತ ನಿಯ ಆಗ್ತದೆ. ಸೂರ್ಯನ ಅನುಭವ ಆ ಆಧ್ಯಾತ್ಮಿಕ ಪ್ರಯಾಣದ ಅದ್ಭುತ ಆರಂಭವೇ ಹೊರತು ಅದರ ಅಂತ್ಯವಲ್ಲ. ಇಲ್ಲಿ ಶ್ರೇಣೀಕರಣದ ಉದ್ದೇಶ ಒಂದನ್ನು ಚಿಕ್ಕದು ಇನ್ನೊಂದನ್ನು ದೊಡ್ಡದು ಅಂತ ಹೇಳೋದಲ್ಲ, ಬದಲಾಗಿ ಅವುಗಳ ಮಡಿವಿನ ತಾತ್ವಿಕ ಸಂಬಂಧವನ್ನು ತೋರಿಸೋದು. ಮೂಲ ಗ್ರಂಥವೇ ನಾರಾಯಣಪರವಾದ ಅರ್ಥ ಅತ್ಯಂತ ಮುಖ್ಯವಾದದ್ದು ಅಂತ ಯಾಕೆ ಹೇಳುತ್ತೆ? ಯಾಕಂದ್ರೆ ನಾರಾಯಣ ಮಾತ್ರ ಗುಣಪರಿಪೂರ್ಣ, ಸಕಲ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಲೀಲೆಯಿಂದ ನಡೆಸುವನು. ಸೂರ್ಯನ ಶಕ್ತಿ ಅವನ ಸ್ವಂತದ್ದಲ್ಲ, ಅದು ಅವನ ಮೂಲಕ ಪ್ರಕಟವಾಗುತ್ತಿರುವ ಭಗವಂತನ ಶಕ್ತಿ. ಹಾಗಾಗಿ ಸೂರ್ಯನ ಸ್ತುತಿ ಅಂತಿಮವಾಗಿ ಭಗವಂತನ ಸ್ತುತಿಯಲ್ಲದೆ ಮತ್ತೇನು? ಇಲ್ಲೊಂದು ಸೂಕ್ಷ್ಮವಾದ ವ್ಯತ್ಯಾಸವಿದೆ.
ಶಕ್ತಿಯ ಮೂಲ ಭಗವಂತನೇ ಇರ್ಬೋದು, ಅದನ್ನ ನಾನು ಪ್ರಶ್ನಿಸುತ್ತಿಲ್ಲ. ಆದರೆ ಆ ಶಕ್ತಿಯನ್ನು ಜಗತ್ತಿನಲ್ಲಿ ಪ್ರಕಟಪಡಿಸುವ ಮಾಧ್ಯಮಕ್ಕೂ ಒಂದು ಸ್ವತಂತ್ರವಾದ ಮಹತ್ವ ಇರುತ್ತದಲ್ಲವೇ? ಭಗವಂತನಿಂದ ಶಕ್ತಿ ಪಡೆದ ಮಾತ್ರಕ್ಕೆ ಸೂರ್ಯ ಅಥವಾ ಪ್ರಾಣನ ಕುರಿತಾದ ಅರ್ಥ ಗೌಣ ಅಥವಾ ಕಡಿಮೆ ಆಗುತ್ತಾ? ಹಾಗಿದ್ರೆ ಎರಡನೇ ಮಜಲಿನ ಪ್ರಾಣಪರವಾದ ಅರ್ಥವನ್ನೇ ನೋಡಿ, ಅದು ಎಷ್ಟು ಗಹನವಾಗಿದೆ. ಮೂಲಗ್ರಂಥದ ಪ್ರಕಾರ ಪ್ರಾಣನು ಕಾಲ, ದೇಶ, ಗುಣಗಳಿಂದ ಎಲ್ಲೆಡೆ ವ್ಯಾಪಿಸಿರುವನು. ಅದಕ್ಕೆ ಅವನು ತತ್. ಸೃಷ್ಟಿಕಾರ್ಯದಲ್ಲಿ ಭಗವಂತನಿಗೆ ಮುಖ್ಯ ಸಾಧನ. ಆದ್ದರಿಂದ ಸವಿತುಹು ಮತ್ತು ಅತ್ಯಂತ ಮುಖ್ಯವಾಗಿ ಉಳಿದ ಎಲ್ಲಾ ತತ್ವಾಭಿಮಾನಿ ದೇವತೆಗಳಿಗಿಂತ ಶ್ರೇಷ್ಠನಾದ್ದರಿಂದ ವರೇಣ್ಯಂ. ಇದು ಕೇವಲ ಎರಡನೇ ಸ್ಥಾನದಲ್ಲಿರುವ ಅರ್ಥದಂತೆ ಕಾಣ್ತಿದ್ಯಾ ನಿಮ್ಗೆ? ಇದು ವೇದಾಂತದ ಅತ್ಯಂತ ಆಳವಾದ ತಾತ್ವಿಕ ನಿರೂಪಣೆ. ಪ್ರಾಣನಿಲ್ಲದೆ ಜೀವವಿಲ್ಲ, ಅಸ್ತಿತ್ವವೇ ಇಲ್ಲ. ಇಂತಹ ಮಹತ್ವದ ತತ್ವವನ್ನ ಕೇವಲ ದ್ವಿತೀಯ ಸ್ಥಾನಕ್ಕೆ ತಳ್ಳಿ ಅದೊಂದು ಮೆಟ್ಟಿಲು ಮಾತ್ರ ಅಂತ ಹೇಳೋದು ಆ ಪ್ರಾಣತತ್ವದ ಮಹತ್ವವನ್ನೇ ಕಡೆಗಣಿಸಿದಂತೆ ಆಗುವುದಲ್ಲವೇ? ನೀವು ಪ್ರಾಣನ ಮಹತ್ವವನ್ನ ವಿವರಿಸಿದ್ದು ಸಂಪೂರ್ಣವಾಗಿ ಸರಿ. ಆದರೆ ಈ ಶ್ರೇಣೀಕರಣದಿಂದ ಅದರ ಮಹತ್ವ ಕಡಿಮೆ ಆಗುವುದಿಲ್ಲ. ಬದಲಿಗೆ ಅದಕ್ಕೊಂದು ಸರಿಯಾದ ಸ್ಥಾನ ಸಿಗುತ್ತದೆ. ಒಂದು ದೊಡ್ಡ ಕಂಪನಿಯಲ್ಲಿ ಸಿಇಒ ಇರ್ತಾರೆ, ಮ್ಯಾನೇಜರ್ಗಳು ಇರ್ತಾರೆ. ಮ್ಯಾನೇಜರ್ಗಳು ಬಹಳ ಮುಖ್ಯ, ಅವರಿಲ್ಲದೆ ಕಂಪನಿ ನಡೆಯಲ್ಲ. ಆದರೆ ಅವರ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ ಸಿಇಒಗೆ ಅಧೀನ. ಹಾಗಂತ ಮ್ಯಾನೇಜರ್ಗಳು ಅಮುಖ್ಯರಲ್ಲ. ಅದೇ ರೀತಿ ಪ್ರಾಣದೇವರು ಜಗತ್ತಿನ ವ್ಯವಹಾರದಲ್ಲಿ ಅತ್ಯಂತ ಪ್ರಮುಖರು, ಆದರೆ ಅವರೂ ಸಹ ಪರಮಾತ್ಮನ ಅಧೀನರೇ. ಮಧ್ವಾಚಾರ್ಯರು ತಮ್ಮ ಋಗ್ಭಾಷ್ಯದಲ್ಲಿ ಇದನ್ನೇ ಸ್ಪಷ್ಟಪಡಿಸುವುದು. ಅನ್ಯ ದೇವತಾ ವಿಷಯತ್ವೇನ ಪ್ರತೀಯಮಾನ ಮಂತ್ರ ಅಪಿ ರುಚೋ ಭಗವದ್ವಿಷಯ ಏವ ಮುಖ್ಯತಃ ಅಂತ. ಅಂದ್ರೆ ಬೇರೆ ದೇವತೆಗಳ ಬಗ್ಗೆ ಹೇಳುವಂತೆ ಕಾಣುವ ಮಂತ್ರಗಳೆಲ್ಲವೂ ತಮ್ಮ ಮುಖ್ಯವಾದ ಅರ್ಥದಲ್ಲಿ ಭಗವಂತನನ್ನೇ ಸ್ತುತಿಸುತ್ತವೆ. ಈ ಚೌಕಟ್ಟು ಇಲ್ದಿದ್ರೆ ಏನಾಗುತ್ತೆ ಯೋಚಿಸಿ. ಪ್ರತಿಯೊಂದು ಮಂತ್ರಕ್ಕೂ ಹಲವು ಸ್ವತಂತ್ರ ದೇವತೆಗಳಿದ್ದಾರೆ ಅಂತ ಭಾವಿಸಿದ್ರೆ ವೇದಗಳ ಮೂಲ ಉದ್ದೇಶವಾದ ಏಕಮೇವ ಪರಮಸತ್ಯ ಅನ್ನೋ ತತ್ವಕ್ಕೆ ಧಕ್ಕೆ ಬರುತ್ತೆ. ವೇದಗಳಲ್ಲಿ ಒಂದು ತಾತ್ವಿಕ ಏಕತೆ ಇರಬೇಕಲ್ವೇ? ಈ ಚೌಕಟ್ಟು ಆ ಏಕತೆಯನ್ನು ಕಾಪಾಡುತ್ತೆ. ನೀವು ತಾತ್ವಿಕ ಏಕತೆಯ ಬಗ್ಗೆ ಮಾತಾಡಿದ್ದೀರಿ. ಅದು ಬಹಳ ಮುಖ್ಯವಾದ ಮುದ್ದೆ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಈ ಏಕತೆಯನ್ನು ಸಾಧಿಸುವ ಭರದಲ್ಲಿ ನಾವು ಮಂತ್ರದ ಸಹಜವಾದ ಶ್ರೀಮಂತಿಕೆಯನ್ನು, ಅದರ ವೈವಿಧ್ಯತೆಯನ್ನು ಕರೆದುಕೊಳ್ಳುತ್ತಿದ್ದೇವೆಯೇ? ಇಂತಹ ಒಂದು ಚೌಕಟ್ಟು ಬಹುಮುಖಿ ಸತ್ಯವನ್ನು ಒಂದೇ ದೃಷ್ಟಿಕೋನದಿಂದ ನೋಡುವಂತೆ ನಮ್ಮನ್ನು ಸೀಮಿತಗೊಳಿಸುವುದಿಲ್ಲವೇ? ನೋಡಿ, ನೀವು ಆಚಾರ್ಯರ ಚೌಕಟ್ಟಿನ ಬಗ್ಗೆ ಹೇಳಿದಿರಿ. ಆದರೆ ಅದೇ ಮೂಲಗ್ರಂಥವು ಸೂರ್ಯನ ಅರ್ಥವನ್ನು ವಿವರಿಸುವಾಗ ಅವನು ಕಣ್ಣಿಗೆ ಅಭಿಮಾನಿ ದೇವತೆ ಮತ್ತು ಬೆಳಕನ್ನು ಕೊಡುವವನು, ಆದ್ದರಿಂದ ವರೇಣ್ಯಂ ಎಂದು ಸ್ವತಂತ್ರ ಕಾರಣ ಕೊಡುತ್ತದೆಯೇ ಹೊರತು ಇದು ನಾರಾಯಣನ ಶಕ್ತಿಯ ಒಂದು ರೂಪ, ಆದ್ದರಿಂದ ವರೇಣ್ಯಂ ಎಂದು ಹೇಳುವುದಿಲ್ಲ. ಆಚಾರ್ಯರ ವ್ಯಾಖ್ಯಾನವು ಮೂಲಗ್ರಂಥದ ಆಶಯದ ಮೇಲೆ ಒಂದು ತಾತ್ವಿಕ ಹೊದಿಕೆಯನ್ನು ಹಾಕುತ್ತಿದೆಯಾ? ಮೂಲಗ್ರಂಥದಲ್ಲಿ ಸರಳವಾಗಿ, ನೇರವಾಗಿ ಹೇಳಿರುವ ಅರ್ಥವನ್ನು ನಾವು ಯಾಕೆ ಸಂಕೀರ್ಣಗೊಳಿಸಬೇಕು? ಸೂರ್ಯನ ಆರಾಧನೆಯಿಂದ ಸಿಗುವ ಫಲಗಳು ನೇರ ಮತ್ತು ಸ್ಪಷ್ಟ. ಅದನ್ನು ಭಗವಂತನಿಗೆ ತಳುಕು ಹಾಕುವ ಮೊದಲೇ ಆ ಅರ್ಥ ತನ್ನಲ್ಲೇ ಪರಿಪೂರ್ಣವಾಗಿ ಕಾಣಿಸುತ್ತೆ. ಇದು ಆಸಕ್ತಿದಾಯಕವಾದ ವಾದ. ನೀವು ಹೇಳ್ತಿರುವುದು ವ್ಯಾಖ್ಯಾನವು ಮೂಲವನ್ನು ಮಿತಿಗೊಳಿಸುತ್ತದೆಯೇ ಅಂತ. ನಾನು ಹಾಗೆ ಅಂದುಕೊಳ್ಳುವುದಿಲ್ಲ. ಬದಲಿಗೆ ವ್ಯಾಖ್ಯಾನವು ಮೂಲದ ಗುಪ್ತವಾದ, ಆಳವಾದ ಅರ್ಥವನ್ನು ಹೊರತೆಗೆಯುತ್ತದೆ ಅಂತ ಭಾವಿಸ್ತೇನೆ. ಒಂದು ಬೀಜದಲ್ಲಿ ಇಡೀ ಮರ ಅಡಗಿರುತ್ತೆ, ಆದರೆ ಅದನ್ನು ನೋಡಲು ನಮಗೆ ಜ್ಞಾನದ ಕಣ್ಣು ಬೇಕು. ಹಾಗೆಯೇ ವೇದಮಂತ್ರಗಳ ಸರಳ ಅರ್ಥದ ಹಿಂದೆ ಒಂದು ಪರಮಸತ್ಯ ಅಡಗಿದೆ. ಅದನ್ನು ಗುರುತಿಸುವುದೇ ಆಚಾರ್ಯರಂತಹ ವ್ಯಾಖ್ಯಾನಕಾರರ ಕೆಲಸ. ಅವರು ಮೂಲಕ್ಕೆ ಏನನ್ನೂ ಸೇರಿಸ್ತಿಲ್ಲ, ಮೂಲದಲ್ಲೇ ಇರುವ ಅಂತಃಸತ್ವವನ್ನು ನಮಗೆ ತೋರಿಸ್ತಿದ್ದಾರೆ. ಸೂರ್ಯ ಕಣ್ಣಿಗೆ ಅಭಿಮಾನಿ ದೇವತೆ ಅನ್ನೋದು ಸತ್ಯ. ಆದರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕಣ್ಣಿಗೆ ನೋಡುವ ಶಕ್ತಿ ಕೊಟ್ಟಿದ್ಯಾರು, ಸೂರ್ಯನ್ಗೆ ಆ ಶಕ್ತಿಯನ್ನು ಕೊಟ್ಟಿದ್ಯಾರು ಅಂತ ಪ್ರಶ್ನಿಸಿದಾಗ ನಾವು ಅನಿವಾರ್ಯವಾಗಿ ಮೂಲ ಕಾರಣವಾದ ಪರಮಾತ್ಮನ ಹತ್ತಿರ ತಲುಪ್ತೇವೆ. ಇದನ್ನೇ ಶ್ರೇಣೀಕೃತ ಅರ್ಥ ಅಂತ ಕರೆಯೋದು. ಇದು ಮಿತಿಗೊಳಿಸುವುದಲ್ಲ, ಇದು ವಿಸ್ತರಿಸುವುದು, ಜ್ಞಾನದ ಪರಿಧಿಯನ್ನು ವಿಸ್ತರಿಸುವುದು. ನೀವು ಜ್ಞಾನದ ಪರಿಧಿಯನ್ನು ವಿಸ್ತರಿಸುವುದರ ಬಗ್ಗೆ ಹೇಳಿದ್ರಿ. ಆದರೆ ಸಾಧಕನ ದೃಷ್ಟಿಯಿಂದ ಇದು ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋಣ. ನಿಮ್ಮ ಪ್ರಕಾರ ಎಲ್ಲರೂ ಅಂತಿಮವಾಗಿ ನಾರಾಯಣನನ್ನೇ ತಲುಪಬೇಕು. ಆದರೆ ಆಧ್ಯಾತ್ಮಿಕ ಪಯಣ ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಒಬ್ಬ ರೈತನಿದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಪ್ರತಿದಿನ ಕಣ್ಣಿಗೆ ಕಾಣುವ ತನ್ನ ಬೆಳೆಗೆ ಜೀವ ಕೊಡುವ ಸೂರ್ಯನೇ ದೇವರು. ಅವನಿಗೆ ಗಾಯತ್ರಿ ಮಂತ್ರದ ಸೂರ್ಯಪರವಾದ ಅರ್ಥ ಅತ್ಯಂತ ಸಹಜವಾಗಿ, ಶಕ್ತಿಯುತವಾಗಿ ಮನಸ್ಸಿಗೆ ನಾಟ್ತದೆ.
ಒಬ್ಬ ಯೋಗಿಗೆ ತನ್ನ ಉಸಿರನ್ನು ನಿಯಂತ್ರಿಸುವ ಪ್ರಾಣಶಕ್ತಿಯೇ ಎಲ್ಲದಕ್ಕೂ ಮೂಲ. ಅವನಿಗೆ ಪ್ರಾಣಪರವಾದ ಅರ್ಥದಲ್ಲಿ ಒಂದು ಆಳವಾದ ಅನುಭವ ಸಿಗ್ತದೆ. ಈಗ ಇವರಿಬ್ಬರಿಗೂ ಇಲ್ಲ, ನೀ ಪೂಜಿಸ್ತಿರೋದು ಕೇವಲ ಮೆಟ್ಟಿಲುಗಳು, ನಿಮ್ಮ ಅಂತಿಮ ಗುರಿ ಬೇರೆಯೇ ಇದೆ ಅಂತ ಹೇಳೋದು ಅವರ ಸಹಜವಾದ ಸಾಧನೆಗೆ ಅಡ್ಡಿಪಡಿಸಿದಂತೆ ಆಗುದಿಲ್ವೇ? ಮಂತ್ರದ ಶಕ್ತಿಯೇ ಅದರ ಸಾರ್ವತ್ರಿಕತೆಯಲ್ಲಿದೆ. ಅದು ಎಲ್ಲಾ ಹಂತದ ಎಲ್ಲಾ ಮನಸ್ಥಿತಿಯ ಸಾಧಕರಿಗೂ ಏನನ್ನಾದ್ರೂ ಕೊಡುತ್ತದೆ. ಒಂದೇ ಅರ್ಥವನ್ನು ಮುಖ್ಯ ಎಂದು ಸ್ಥಾಪಿಸುವುದು ಈ ಸಾರ್ವತ್ರಿಕತೆಯನ್ನು ಕಸಿದುಕೊಂಡಂತೆ ಆಗುದಿಲ್ವೇ? ಇಲ್ಲ, ಖಂಡಿತ ಇಲ್ಲ. ಇದು ಅವರ ಸಾಧನೆಗೆ ಅಡ್ಡಿಪಡಿಸುವುದಿಲ್ಲ, ಬದಲಿಗೆ ಅವರ ಸಾಧನೆಗೆ ಒಂದು ಸ್ಪಷ್ಟವಾದ ದಿಕ್ಕನ್ನು ತೋರಿಸ್ತದೆ. ನೀವು ಹೇಳಿದ ರೈತನ ಉದಾಹರಣೆಯನ್ನೇ ತೆಕ್ಕೊಳ್ಳೋಣ. ಅವನು ಸೂರ್ಯನನ್ನು ಪೂಜಿಸ್ಲಿ, ತಪ್ಪೇನಿಲ್ಲ, ಅದು ಅವನ ಶ್ರದ್ಧೆ. ಆದರೆ ಜ್ಞಾನದ ಮಾರ್ಗದಲ್ಲಿ ಅವನಿಗೆ ನೀನು ಪೂಜಿಸ್ತಿರುವ ಸೂರ್ಯನಿಗೆ ಆ ಶಕ್ತಿ ಎಲ್ಲಿಂದ ಬಂತು ಅನ್ನೋ ಅರಿವು ಮೂಡಿದಾಗ ಅವನ ಭಕ್ತಿ ಇನ್ನಷ್ಟು ಆಳವಾಗುತ್ತೆ. ಅವನ ದೃಷ್ಟಿ ಕೇವಲ ಭೌತಿಕ ಸೂರ್ಯನಿಂದ ಅದರ ಹಿಂದಿರುವ ಚೈತನ್ಯದ ಕಡೆಗೆ ಹೊರಳುತ್ತೆ. ಇದು ಅವನ ಆಧ್ಯಾತ್ಮಿಕ ಬೆಳವಣಿಗೆಯಲ್ವೇ? ಸಂಧ್ಯಾವಂದನೆಯ ಅಂತಿಮ ಗುರಿಯೇನು? ಕೇವಲ ಆರೋಗ್ಯ ಅಥವಾ ಉತ್ತಮ ಬೆಳೆ ಪಡೆಯುವುದೇ ಅಲ್ಲ. ಅದರ ಅಂತಿಮ ಗುರಿ ಮೋಕ್ಷ. ಮೋಕ್ಷ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಸಾಧಕನು ತನ್ನ ಚಿತ್ತವನ್ನು ಭೌತಿಕ ಪ್ರಪಂಚದ ದೇವತೆಗಳಿಂದ ಮೇಲೆರಿಸಿ ಅಂತಿಮವಾಗಿ ಪರಮತತ್ವದ ಮೇಲೆ ಕೇಂದ್ರೀಕರಿಸುವುದೇ ಅತ್ಯಂತ ಫಲಪ್ರದವಾದ ಮಾರ್ಗ. ಈ 3 ಮಜಲುಗಳ ರಚನೆ ಅದಕ್ಕಾಗಿಯೇ ಇರುವುದು. ಅದು ಪ್ರಜ್ಞೆಯನ್ನು ಭೌತಿಕದಿಂದ ಆಧ್ಯಾತ್ಮಿಕಕ್ಕೆ, ವ್ಯಕ್ತದಿಂದ ಅವ್ಯಕ್ತಕ್ಕೆ, ಪರಿಮಿತದಿಂದ ಅಪರಿಮಿತಕ್ಕೆ ಕೊಂಡೊಯ್ಯುವ ಒಂದು ದೈವಿಕ ಮಾರ್ಗದರ್ಶಿ. ನನ್ನ ಪ್ರಕಾರ ನೀವು ಗುರಿ ಮತ್ತು ಮಾರ್ಗವನ್ನು ಗೊಂದಲ ಮಾಡಿಕೊಳ್ಳುತ್ತಿದ್ದೀರಿ. ಮೋಕ್ಷವೇ ಅಂತಿಮ ಗುರಿಯಾಗಿರಬಹುದು, ಆದರೆ ಅಲ್ಲಿಗೆ ತಲುಪಲು ಒಂದೇ ಒಂದು ರಾಜಮಾರ್ಗವಿದೆ ಅಂತ ಹೇಳಲು ಸಾಧ್ಯವೇ? ಭಗವದ್ಗೀತೆಯಲ್ಲೇ ಜ್ಞಾನ, ಕರ್ಮ, ಭಕ್ತಿ ಹೀಗೆ ಹಲವು ಯೋಗಗಳನ್ನು ಹೇಳಲಾಗಿದೆ. ಗಾಯತ್ರಿ ಮಂತ್ರದ ಈ 3 ಅರ್ಥಗಳನ್ನು ಹಾಗೆಯೇ ನೋಡಬಹುದಲ್ವೇ? ಸೂರ್ಯೋಪಾಸನೆ ಒಂದು ಮಾರ್ಗ, ಪ್ರಾಣೋಪಾಸನೆ ಇನ್ನೊಂದು ಮಾರ್ಗ, ಮತ್ತು ನೇರವಾಗಿ ನಾರಾಯಣನ ತತ್ವವನ್ನು ಚಿಂತಿಸುವುದು ಮತ್ತೊಂದು ಮಾರ್ಗ. ಪ್ರತಿಯೊಂದು ಮಾರ್ಗವೂ ತನ್ನದೇ ಆದ ರೀತಿಯಲ್ಲಿ ಪರಿಪೂರ್ಣ ಮತ್ತು ಗಮ್ಯವನ್ನು ತಲುಪಿಸುವ ಸಾಮರ್ಥ್ಯ ಹೊಂದಿದೆ. ಎಲ್ಲರೂ ಒಂದೇ ದಾರಿಯಲ್ಲಿ ಹೋಗಬೇಕು ಅಂತ ಯಾಕೆ ಒತ್ತಾಯಿಸಬೇಕು? ಒಬ್ಬ ಆರಂಭಿಕ ಸಾಧಕನಿಗೆ ಅತ್ಯಂತ ತಾತ್ವಿಕವಾದ, ನಿರಾಕಾರವಾದ ಪರಬ್ರಹ್ಮನನ್ನು ಕುರಿತು ಚಿಂತಿಸುವುದು ಕಷ್ಟವಾಗಬಹುದು. ಅವನಿಗೆ ಸೂರ್ಯನಂತಹ ಒಂದು ಸಾಕಾರ ರೂಪದ ಆರಾಧನೆ ಸುಲಭ ಮತ್ತು ಹೆಚ್ಚು ಪರಿಣಾಮಕಾರಿ. ಅವನಿಗೆ ಅದೇ ಮುಖ್ಯ ಅರ್ಥ. ಹಾಗಾಗಿ ಯಾವುದು ಮುಖ್ಯ, ಯಾವುದು ಅಮುಖ್ಯ ಅನ್ನೋದು ಸಾಧಕನ ಯೋಗ್ಯತೆ ಮತ್ತು ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆಯೇ ಹೊರತು ಮಂತ್ರದಲ್ಲಿ ಅಂತರ್ಗತವಾಗಿರುವ ಶ್ರೇಣಿಯನ್ನಲ್ಲ. ಹಾಗಾದ್ರೆ ನಮ್ಮ ಚರ್ಚೆಯ ಕೊನೆಯಲ್ಲಿ ನನ್ನ ನಿಲುವನ್ನು ಹೀಗೆ ಕ್ರೋಢೀಕರಿಸುತ್ತೇನೆ. ಗಾಯತ್ರಿ ಮಂತ್ರದ ನಿಜವಾದ ಆಳ ಮತ್ತು ಅದರ ತಾತ್ವಿಕ ಸಮಗ್ರತೆಯು ಅದರ ಶ್ರೇಣೀಕೃತ ಅರ್ಥವನ್ನು ನಾವು ಅರಿತಾಗ ಮಾತ್ರ ಸಂಪೂರ್ಣವಾಗಿ ಗೋಚರಿಸುತ್ತದೆ. ಇದು ನಾರಾಯಣನೇ ಪರಮಸತ್ಯ ಎಂಬ ಸ್ಥಿರವಾದ, ಅಚಲವಾದ ತಾತ್ವಿಕ ತಳಹದಿಯನ್ನು ನೀಡುತ್ತದೆ. ಇದು ಬೇರೆ ಬೇರೆ ದೇವತೆಗಳನ್ನು ಅಲ್ಲಗಳೆಯುವುದಿಲ್ಲ. ಬದಲಿಗೆ ಸೂರ್ಯ ಮತ್ತು ಪ್ರಾಣನಂತಹ ದೇವತೆಗಳ ಮಹತ್ವವು ಅವರು ಆ ಪರಮಸತ್ಯದ ಅಭಿವ್ಯಕ್ತಿಗಳು ಎಂಬುದರಿಂದಲೇ ಬಂದಿದೆ ಅಂತ ತೋರಿಸುತ್ತದೆ. ಅವರು ಸ್ವತಂತ್ರವಾಗಿ ಪರಮಾರ್ಥವಾಗಲಾರರು, ಆದರೆ ಆ ಪರಮಾರ್ಥಕ್ಕೆ ನಮ್ಮನ್ನು ಕೊಂಡೊಯ್ಯುವ ಅತ್ಯಮೂಲ್ಯವಾದ ಸೋಪಾನಗಳು. ಮತ್ತು ನನ್ನ ಅಂತಿಮ ವಾದವೇನೆಂದರೆ, ಗಾಯತ್ರಿ ಮಂತ್ರದ ವಿಭಿನ್ನ ಅರ್ಥಗಳು ಕೇವಲ ಏಣಿಯ ಮೆಟ್ಟಿಲುಗಳಲ್ಲ, ಅದೊಂದು ಶ್ರೀಮಂತವಾದ, ಜೀವಂತವಾದ ಅರ್ಥಪ್ರಪಂಚ. ಸೂರ್ಯ, ಪ್ರಾಣ ಮತ್ತು ನಾರಾಯಣ ಈ ಪ್ರತಿಯೊಂದು ವ್ಯಾಖ್ಯಾನವು ಸಾಧನೆಗೆ ಒಂದು ಸಂಪೂರ್ಣ ಮತ್ತು ಗಹನವಾದ ದೃಷ್ಟಿಕೋನವನ್ನು ಒದಗಿಸುತ್ತದೆ. ಒಂದನ್ನು ಮಾತ್ರ ಮುಖ್ಯ ಎಂದು ಪರಿಗಣಿಸಿ ಉಳಿದವನ್ನು ಅಮುಖ್ಯ ಅಥವಾ ಮೆಟ್ಟಿಲು ಎಂದು ಕರೆಯುವುದರಿಂದ ಆ ಇತರ ಅರ್ಥಗಳ ಸ್ವತಂತ್ರ ಶಕ್ತಿ ಮತ್ತು ಎಲ್ಲರಿಗೂ ಸುಲಭವಾಗಿ ತಲುಪುವ ಅವುಗಳ ಸಾಮರ್ಥ್ಯವನ್ನು ನಾವು ಕಡೆಗಣಿಸುವ ಅಪಾಯವಿದೆ. ಮಂತ್ರದ ಹಿರಿಮೆ ಇರುವುದೇ ಅದರ ಈ ಬಹುಮುಖಿತ್ವದಲ್ಲಿ. ಖಂಡಿತ. ಈ ಎಲ್ಲ ಗಹನವಾದ ವ್ಯಾಖ್ಯಾನಗಳು ಅಸ್ತಿತ್ವದಲ್ಲಿರುವುದೇ ಗಾಯತ್ರಿ ಮಂತ್ರದ ಅಪಾರವಾದ ಮತ್ತು ಎಂದಿಗೂ ಬತ್ತದ ಜ್ಞಾನರಾಶಿಗೆ ಸಾಕ್ಷಿಯಾಗಿದೆ. ಇದು ಕೇವಲ ಒಂದು ಮಂತ್ರವಲ್ಲ, ಅದೊಂದು ಜ್ಞಾನದ ಸಾಗರ. ಹೌದು. ಈ ಚರ್ಚೆಯು ನಮ್ಮ ಕೇಳುಗರಿಗೆ ಈ ಮಂತ್ರದ ಅರ್ಥವನ್ನು ಅರಿಯಲು ಯಾವ ದೃಷ್ಟಿಕೋನ, ಅಂದ್ರೆ ಒಂದು ವ್ಯವಸ್ಥಿತವಾದ ಶ್ರೇಣೀಕೃತ ದೃಷ್ಟಿಕೋನ ಅಥವಾ ಒಂದು ವೈವಿಧ್ಯಮಯ ಬಹುತ್ವವಾದಿ ದೃಷ್ಟಿಕೋನ ಹೆಚ್ಚು ಸಹಕಾರಿಯಾಗಬಹುದು ಎಂಬುದರ ಬಗ್ಗೆ ಆಳವಾಗಿ ಚಿಂತಿಸಲು ಪ್ರೇರೇಪಿಸುತ್ತದೆ ಎಂದು ಭಾವಿಸುತ್ತೇನೆ.